ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಮತ್ತೆ ಹಿಂದಿರುಗಿ ಬರ್ತಾರಾ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಯಾರ್ದೋ ಕಾಲ್ಗೋಸ್ಕರ, ಮೆಸೇಜ್ಗೋಸ್ಕರ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಬರುತ್ತಾ ನೋಡೋಣ. ಕಾಲ್ ಮಾಡ್ತಾರಾ ನಿಮಗೆ? ಅವ್ರು ಮತ್ತೆ ನಿಮ್ಮ ಲೈಫ್ಗೆ ಹಿಂದಿರುಗಿ ಬರ್ತಾರಾ? ಹಾಗೆ ನೋಡೋಣ ಇದಕ್ಕೆ ಏನೇನು ಕಾರ್ಡ್ಸ್ ಬರ್ತದೆ. ನೀವು ಆ ವ್ಯಕ್ತಿನ ತುಂಬ ನಂಬ್ಕೊಂಡಿದ್ರಿ ಅನ್ನೋದಿದೆ. ನಿಮ್ಮ ಡೆಸ್ಟಿನಿ ಪಾರ್ಟ್ನರ್ ಆಗಿದ್ರು ಅವರು. ಡೆಸ್ಟಿನಿ ನೀವಿಬ್ಬರನ್ನ ಭೇಟಿ ಮಾಡಿಸಿತ್ತು, ಆದರೆ ನಿಮ್ಮಿಬ್ಬರ ದಾರಿ ಅಷ್ಟೊಂದು ಸುಗಮವಾಗಿರಲಿಲ್ಲ. ಶುರುವಿನಲ್ಲಿ ಸಂತೋಷ ಇತ್ತು, ಹ್ಯಾಪಿನೆಸ್ ಇತ್ತು. ದಿನ ಕಳೆದ ಹಾಗೆ ಇಲ್ಲೇನಿದೆ ನೋಡೋಣ. ಇಲ್ಲಿ ಲೋನ್ಲಿನೆಸ್ ಇದೆ. ಅವ್ರ ನೆನಪು ನಿಮಗೆ ಆಗಾಗ ಬರ್ತಾ ಇರುತ್ತೆ. ನಿಮ್ಮಿಂದ ಅವರು ಹೇಳ್ದೆ ದೂರ ಆಗಿದ್ದಾರೆ ಅನ್ನೋದಿದೆ. ಅವ್ರು ನಿಮ್ಮ ಲೈಫಿಗೆ ಬಂದಾಗ ಐ ಆಮ್ ಬ್ಲೆಸ್ಡ್ ಅಂತ ಅಂದ್ಕೊಂಡಿದ್ರಿ. ದಿನ ಕಳೆದ ಹಾಗೆ ಹೊಳೆಯೋದೆಲ್ಲ ಚಿನ್ನ ಅಲ್ಲ, ಆ ಒಂದು ನಂಬಿಕೆ ಬಂದಿದೆ ಈಗ ನಿಮಗೆ. ನಿಮ್ಗೆ ಯಾವುದೇ ಕ್ಲಾರಿಟಿ ಕೊಡದೆ, ಯಾವುದೇ ಕ್ಲೂ ಕೊಡದೆ, ನಿಮ್ಗೇನೂ ಹೇಳ್ದೆ ದೂರ ಆಗಿದ್ದಾರೆ. ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ. ಎಷ್ಟೋ ಸರಿ ನಿಮಗೆ ನಾನು ಮೋಸ ಹೋಗಿದ್ದೀನಿ ಹಾಗನ್ನಿಸ್ತಾ ಇದೆ. ಆ ಕಡೆಯಿಂದ ಯಾವುದೇ ಒಂದು ಸಮಾಚಾರ ಇಲ್ಲ, ಯಾವುದೇ ಮೆಸೇಜ್ ಇಲ್ಲ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ? ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ನೋಡಿ, ಒಂದು ಕಾರ್ಡ್ ಬಿದ್ದಿದೆ, ಕಿಂಗ್ ಆಫ್ ಸಾರ್ಡ್ಸ್. ಆಗಾಗ ನಿಮ್ಮಿಬ್ಬರ ಮಧ್ಯೆ ಮಾತುಕತೆಗಳು ನಡೀತಾ ಇತ್ತು, ಜಗಳಗಳಾಗ್ತಾ ಇತ್ತು. ಎಷ್ಟೋ ಸರಿ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿರೋದಿದೆ ಅವರು. ಇಲ್ಲಿ 7 ಆಫ್ ಕಪ್ಸ್ ಬರ್ತಾ ಇದೆ, ಡೆವಿಲ್ ಕಾರ್ಡ್ ಬರ್ತಾ ಇದೆ ನೋಡಿ. ಹಾಗೆ 9 ಆಫ್ ಸಾರ್ಡ್ಸ್, ಮತ್ತೊಂದು 9 ಆಫ್ ವ್ಯಾಂಡ್ಸ್. ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದೆ. ನಾನು ಆಗಲೇ ಹೇಳಿದೆ ನೀವಿಬ್ರು ಡೆಸ್ಟಿನಿ ಪಾರ್ಟ್ನರ್ಸ್ ಆಗಿದ್ದೀರಾ. ಇಲ್ಲೊಂದು ಲವ್ ಅಟ್ ಫಸ್ಟ್ ಸೈಟ್. ಅವರನ್ನು ನೋಡಿದ ತಕ್ಷಣ ನೀವು ಅವ್ರನ್ನ ಎಲ್ಲೋ ನೋಡಿದ್ದೀನಿ, ಎಷ್ಟೋ ದಿನದ ಪರಿಚಯ ಇರೋ ಹಾಗೆ ನೀವು ಕನೆಕ್ಟ್ ಆಗಿದ್ರಿ ಅವ್ರಿಗೆ. ಈಗಲೂ ನಿಮ್ಮಿಂದ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ. ನೀವು ಅವ್ರನ್ನ ಅಷ್ಟೊಂದು ನಂಬ್ಕೊಂಡಿದ್ರಿ, ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ. ಆದರೆ ಈ ಕನೆಕ್ಷನಲ್ಲಿ ಶುರುವಿನಲ್ಲಿದ್ದಂಥ ಸಂತೋಷ ಈಗಿಲ್ಲ. ಏನೋ ಲೋ ಫೀಲ್ ಆಗ್ತಾ ಇದೆ, ಲೋನ್ಲಿನೆಸ್ ಇದೆ. ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿಗೆ ತುಂಬ ಕನಸುಗಳಿತ್ತು, ಲೈಫ್ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ನೀವು ಅವ್ರಿಗೆ ಅಟ್ರಾಕ್ಟ್ ಆಗಿದ್ರಿ ಸರಿ, ಆದರೆ ಇಲ್ಲೇನೋ ಒಂದು ಕಂಟ್ರೋಲಿಂಗ್ ಎನರ್ಜಿ ಇದೆ. ನಿಮ್ಮ ಕನೆಕ್ಷನ್ನಲ್ಲಿ ಸಂತೋಷಕ್ಕಿಂತ ಹೆಚ್ಚಾಗಿ ಜಗಳಗಳೇ ಇರ್ತಾ ಇತ್ತು. ಆಗಾಗ ನೀವು ತುಂಬ ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ರಿ. ಅಂಥ ನೆಮ್ಮದಿ ಇರಲಿಲ್ಲ ನಿಮಗೆ, ಆತಂಕ ಇತ್ತು. ಯಾವಾಗಲೂ ಆ ವ್ಯಕ್ತಿಗೋಸ್ಕರ ಕಾಯೋದೇ ಆಗಿತ್ತು ನಿಮಗೆ. ಈಗಲೂ ಸಹ ಅವರೊಂದು ಮೆಸೇಜ್ಗೋಸ್ಕರ ಅಥವಾ ಒಂದು ಫೋನ್ ಕಾಲ್ಗೋಸ್ಕರ ನಿಮ್ಮ ಮನಸ್ಸು ಕಾಯ್ತಾ ಇದೆ. ಇಲ್ಲಿ ಅವರ ಎನರ್ಜಿ ನೋಡೋಣ. ನೀವಂತೂ ಕಾಯ್ತಾ ಇದ್ದೀರಾ. ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ? 5 ಆಫ್ ಪೆಂಟಿಕಲ್ಸ್ ಇದೆ, ಮತ್ತೊಂದು ಹೈರಫೆಂಟ್ ಇದೆ, ಹಾಗೆ 5 ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು ನೈಟ್ ಆಫ್ ವ್ಯಾಂಡ್ಸ್. ಇಲ್ಲೊಂದು 10 ಆಫ್ ಪೆಂಟಿಕಲ್ಸ್ ಇದೆ. ಬಾಟಮ್ನಲ್ಲಿ 10 ಆಫ್ ಕಪ್ಸ್ ಇದೆ. ಇವರು ಆಲ್ರೆಡಿ ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ. ಅವ್ರದ್ದೇ ಆದ ಪ್ರಪಂಚ ಇದೆ, ಅಲ್ಲಿ ಸಂತೋಷವಾಗಿದ್ದಾರೆ. ಹಾಗೆ ನೋಡಿದಾಗ ಅವ್ರಿಗೂ ನಿಮ್ಮ ಬಿಟ್ಟಿರೋ ಬೇಜಾರಿದೆ. ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಆದರೆ ಅವ್ರ ಲೈಫು ಅಂಥ ಸಂತೋಷವಾಗಿಲ್ಲ. ಏನೋ ಇಮೋಷ್ನಲ್ ಅಥವಾ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ನಿಮ್ಮಿಬ್ಬರ ಮಧ್ಯೆ ಆಗಾಗ ಮಾತುಕತೆಗಳು ನಡೀತಾ ಇತ್ತು. ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ, ಅಥವಾ ಈ ವ್ಯಕ್ತಿಗೆ ಮದುವೆ ಆಗಿರಬಹುದು ಅನ್ನೋದಿದೆ. ಆದರೆ ನಿಮ್ಮ ಬಗ್ಗೆ ಅಟ್ರಾಕ್ಷನ್ ಇದೆ. ಫ್ಯಾಮಿಲಿ ಇಶ್ಯೂಸ್ ಇದೆ ಸರಿ, ಆದರೆ ಈ ಕನೆಕ್ಷನ್ನ ಕಂಟಿನ್ಯೂ ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿನಲ್ಲಿದ್ದಾರೆ. ಯೋಚನೆಗಳಿದೆ. ಸದ್ಯದ ಪರಿಸ್ಥಿತಿನಲ್ಲಿ ನಿಮ್ಮಿಬ್ಬರಲ್ಲೂ ಕಮ್ಯುನಿಕೇಷನ್ ಇಲ್ಲ, ಮಾತಾಡ್ತಾ ಇಲ್ಲ. ನಿಮ್ಮ
ಕಾಲ್ಸ್ ಬ್ಲಾಕ್ ಆಗಿರಬಹುದು. ನಿಮ್ಮ ಮನಸ್ಸಲ್ಲಿ ಇಷ್ಟ ಇದ್ರೂ ನಿಮ್ಮ ನೆನಪುಗಳಿದೆ. ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋಕ್ಕೆ ಏನೋ ಅಡೆತಡೆಗಳಿದೆ, ಅಡ್ಡಿ ಆತಂಕಗಳಿದೆ. ಆಗಾಗ ಮನೆಯಲ್ಲೂ ಸಹ ಜಗಳಗಳು ಮಾಡ್ಕೊಂಡಿರೋ ಹಾಗಿದೆ. ಒಂದು ಕಡೆ ನೀವು ಮನಸ್ಸಲ್ಲಿದ್ದೀರಾ, ಆದರೆ ಫ್ಯಾಮಿಲಿನೂ ಬಿಟ್ಕೊಡೋಕ್ಕಾಗ್ತಾ ಇಲ್ಲ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ನನಗೆ. ಶುರುವಿನಲ್ಲಿ ನಿಮಗೆ ನಂಬಿಸಿದ್ರು, ಪ್ರಾಮಿಸ್ಗಳನ್ನ ಮಾಡಿದ್ರು. ಯಾವುದೇ ಕಷ್ಟ ಬರಲಿ, ಏನೇ ಆಗಲಿ, ನಾನು ನಿನ್ನ ಕೈ ಬಿಡಲ್ಲ ಅಂತ ಹೇಳಿದ್ರು ಸರಿ. ಆದ್ರೂ ಸ್ವಲ್ಪ ದಿನ ನನಗೋಸ್ಕರ ವೆಯ್ಟ್ ಮಾಡು, ಹಾಗೆ ನಿಮ್ಗೆ ಎಷ್ಟೋ ಸರಿ ಅವರು ಹೇಳಿರ್ಬೋದು. ಈಗ ಇಲ್ಲೊಂದು ಲೋ ಎನರ್ಜಿ ಬರ್ತಾ ಇದೆ. ಏನೋ ಸ್ಯಾಡ್ ಫೀಲಿಂಗ್ಸ್ ಇದೆ ಅವ್ರಿಗೆ. ನೀವು ಅವ್ರನ್ನ ನಂಬ್ಕೊಂಡಿದ್ದೀರಾ ಅನ್ನೋದು ಗೊತ್ತಿದೆ ಅವ್ರಿಗೆ. ಇದಕ್ಕೆ ಇಲ್ಲಿಂದ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಅವ್ರು ಮತ್ತೆ ನಿಮ್ಮ ಲೈಫಿಗೆ ಬರ್ಬೋದಾ? ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಏನಂತ ಯೋಚನೆ ಮಾಡ್ತಾ ಇದ್ದಾರೆ ಕೇಳೋಣ. ಇಲ್ಲೊಂದು ಐ ಆಮ್ ಟ್ರೈಂಗ್ ಟು ಮೂವ್ ಆನ್ ಅಂತ ಹೇಳ್ತಾ ಇದ್ದಾರೆ. ಐ ಫೀಲ್ ಶಾಟರ್ಡ್ ಅಬೌಟ್ ದಿಸ್ ಸಿಚುವೇಶನ್. ಯು ಆರ್ ಎ ಬೆಟರ್ ಪರ್ಸನ್ ದ್ಯಾನ್ ಐ ಆಮ್. ನೋಡಿ, ಐ ಸಿ ಯುವರ್ ಸೈಡ್ ಆಫ್ ದಿಸ್ ಸ್ಟೋರಿ. ಹಾಗೆ ರಿಯೂನಿಯನ್ ಬರ್ತಾ ಇದೆ. ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್. ಇಲ್ಲೇನೋ ಕನ್ಫ್ಯೂಷನಲ್ಲಿದ್ದಾರೆ. ಐ ಫೀಲ್ ಅನ್ಕ್ಲಿಯರ್ ಅಬೌಟ್ ವೇರ್ ವಿ ಸ್ಟ್ಯಾಂಡ್. ಅವರು ಈ ಫ್ರೆಂಡ್ಶಿಪ್ಗೊಂದು ಅರ್ಥ ಹುಡುಕ್ತಾ ಇದ್ದಾರೆ. ಮುಂದೇನು ಅನ್ನೋ ಪ್ರಶ್ನೆ ಇದೆ, ಕನ್ಫ್ಯೂಷನ್ಸ್ ಇದೆ. ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಸರಿ, ಅಲ್ಲೊಂದು ಅಟ್ರಾಕ್ಷನ್ ಇದೆ, ಏನೇನೋ ಪ್ರಾಮಿಸ್ ಮಾಡಿದ್ದಾರೆ. ಆದರೆ ಈಗ ಕನ್ಫ್ಯೂಷನಲ್ಲಿದ್ದಾರೆ. ಇದು ಮುಂದೆ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಸರಿ ಅವರು ನಿಮ್ಮಿಂದ ಮೂವ್ ಆನ್ ಆಗಬೇಕು ಹಾಗೆ ಅನ್ಕೋತಾರೆ. ಏನೋ ಬ್ರೋಕನ್ ಫೀಲ್ ಆಗ್ತಾ ಇದೆ. ಈ ಸಿಚುವೇಶನ್ನ ನಿಭಾಯಿಸೋಕ್ಕಾಗ್ತಾ ಇಲ್ಲ ಅವ್ರಿಗೆ. ನೀವು ಒಂದು ಒಳ್ಳೆ ಪರ್ಸನ್ ಅಂತ ಅಂದ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ರಿಗ್ರೆಟ್ಸ್ ಇದೆ. ನಿಮಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ನೀವು ಅವ್ರನ್ನ ನಂಬ್ಕೊಂಡಿದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ, ಅದು ಗೊತ್ತಿದೆ ಅವ್ರಿಗೆ. ನಿಮ್ಮನ್ನು ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮಗೆ ಬೇಜಾರು ಮಾಡೋಕೆ ಇಷ್ಟ ಇಲ್ಲ. ಆದರೆ ಇಲ್ಲಿ ಮತ್ತೆ ರಿಯೂನಿಯನ್ ಇದೆ. ಮತ್ತೆ ನೀವಿಬ್ರೂ ಒಟ್ಟಿಗೆ ಸೇರ್ಕೋತೀರಾ ಅನ್ನೋದಿದೆ ಇಲ್ಲಿ. ಅವ್ರು ಮತ್ತೆ ನಿಮ್ಮ ಲೈಫ್ಗೆ ಹಿಂದಿರುಗಿ ಬರ್ತಾರೆ. ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ಗಳಿದೆ, ಏನು ಗೈಡೆನ್ಸ್ ಇದೆ? ದಿ ಸಿಚುಯೇಷನ್ ವಿಲ್ ಇಂಪ್ರೂವ್. ಮತ್ತೊಂದು ಅಬಂಡೆನ್ಸ್, ಹಾಗೆ ರಿಮೈನ್ ಪಾಸಿಟಿವ್ ಅನ್ನೋದಿದೆ. ಗೆಟ್ ಮೋರ್ ಇನ್ಫಾರ್ಮೇಷನ್. ಬಾಟಮ್ನಲ್ಲಿ ಇನ್ ದಿ ನಿಯರ್ ಫ್ಯೂಚರ್ ದಿಸ್ ಸಿಚುಯೇಷನ್ ವಿಲ್ ಇಂಪ್ರೂವ್ ಅನ್ನೋದು ಬರ್ತಾ ಇದೆ. ಗ್ರ್ಯಾಚುಯಲ್ ಆಗಿ ಇಲ್ಲೊಂದು ಪಾಸಿಟಿವಿಟಿ ಬರೋಕ್ಕೆ ಶುರು ಆಗುತ್ತೆ. ಯಾಕೆಂದರೆ ಈ ಕನೆಕ್ಷನಲ್ಲಿ ಅಬಂಡೆನ್ಸ್ ಇದೆ. ಇಬ್ಬರೂ ಸೋಲ್ ಜರ್ನಿನಲ್ಲಿದ್ದೀರಾ, ಆದರೆ ಏನೋ ಕಾರಣಗಳಿಂದ ದೂರ ಆಗಿದ್ದೀರಾ. ಆದರೆ ಮತ್ತೆ ಈ ಕನೆಕ್ಷನಲ್ಲಿ ರಿಯೂನಿಯನ್ ಇದೆ. ಮತ್ತೆ ಅವರು ವಾಪಸ್ ಬರ್ತಾರೆ ಅನ್ನೋದಿದೆ. ಹಾಗಿರೋದ್ರಿಂದ ಏಂಜಲ್ಸ್ ನಿಮಗೆ ರಿಮೈನ್ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಆಗಾಗ ಮೆಡಿಟೇಷನ್ ಮಾಡ್ಕೊಳ್ಳಿ, ಪ್ರೇಯರ್ಸ್ ಮಾಡ್ಕೊಳ್ಳಿ. ಮುಂದೆ ನಿಮ್ಮ ಪರಿಸ್ಥಿತಿ ಸುಧಾರಿಸುತ್ತೆ. ಆ ಒಂದು ಮೆಸೇಜ್ ಏಂಜಲ್ಸಿಂದ ಬರ್ತಾ ಇದೆ. ನಿಮಗೆ ತಿಳಿಯದ ಹಾಗೆ ಯಾರೋ ವ್ಯಕ್ತಿನಲ್ಲಿ ನೀವು ಅಟ್ರಾಕ್ಟ್ ಆಗಿದ್ದೀರಾ. ಸ್ವಲ್ಪ ದಿನ ಚೆನ್ನಾಗಿ ನಡೀತಾ ಇದ್ದಂಥ ರಿಲೇಷನ್ಶಿಪ್ನಲ್ಲಿ ಬಿರುಕು ಮೂಡಿದೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಅವ್ರಿಗೂ ನಿಮ್ಮ ಮೇಲೆ ಮನಸ್ಸಿದ್ರೂ ಏನೋ ಹೇಳ್ದೆ ಕೇಳದೆ ನಿಮ್ಮಿಂದ ದೂರ ಆಗಿದ್ದಾರೆ. ಆದರೆ ಅಲ್ಲಿ ನಿಮ್ಮನ್ನು ಬೇಜಾರು ಮಾಡಬೇಕು ಅನ್ನೋ ಮನಸ್ಸಿಲ್ಲ. ಮತ್ತೆ ನಿಮ್ಮ ಜೊತೆ ರಿಯೂನಿಯನ್ ಬೇಕು ಅನ್ನೋ ಮನಸ್ಸಿದೆ. ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಎಲ್ಲದಕ್ಕೂ ಡಿವೈನ್ ಟೈಮಿಂಗ್ ಅನ್ನೋದಿರುತ್ತೆ. ಎಲ್ಲಿ ಒಳ್ಳೆ ಪ್ರೀತಿ ಇರುತ್ತೋ, ನಿಷ್ಕಲ್ಮಶ ಮನಸ್ಸಿರುತ್ತೋ, ಅಲ್ಲಿ ಯಾವಾಗಲೂ ಸಕ್ಸಸ್ ಇರುತ್ತೆ. ಹಾಗಿರೋದ್ರಿಂದ ರಿಮೈನ್ ಪಾಸಿಟಿವ್ ಅನ್ನೋದು ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.